ವೀಕ್ಷಕರೇ ನಮಸ್ಕಾರ. ನಾವಿವತ್ತು ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿದ್ದೀವಿ. ಇಲ್ಲಿ ನಿಮಗೊಂದು 3 BHK ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರಿಸ್ಕೊಟ್ಟಿದ್ದೀನಿ. ಇದು 20/30 ಅಂದರೆ 20-30 ಕಟ್ಟಿರೋ ಮನೆ. ಇದು ಈಸ್ಟ್ ಸೌತ್ ಕಾರ್ನರ್ ಸೈಟ್. ಸೊ ಈ ಮನೆ ವಿಶೇಷತೆ ಬಗ್ಗೆ 2 ವಿಷಯ ಇದೆ. ಒಂದು, ನಿಮಗೆ ಕಾರ್ ಪಾರ್ಕಿಂಗ್ ಸಮಸ್ಯೆ ಇರಲ್ಲ. ನೋಡ್ಬೋದು, ನಿಮಗೆ ಕಾರ್ನರ್ ಸೈಟ್ ಆಗಿರೋದ್ರಿಂದ ಎರಡೂ ಕಡೆ ನಿಮಗೆ 2 ಕಾರ್ ಇದ್ದರೆ 2 ಕಾರ್ ನಿಲ್ಲಿಸ್ಕೋಬೋದು. ಒಂದು ಲೆಫ್ಟ್ಗೆ, ಒಂದು ಎದುರುಗಡೆ ಮನೆ ಮುಂದೆ ನಿಲ್ಲಿಸ್ಕೋಬೋದು. ಹಾಗಾಗಿ ಪಾರ್ಕಿಂಗ್ ಸಮಸ್ಯೆ ಇರಲ್ಲ. ಆಮೇಲೆ ಸುತ್ತಲೂ ಎದುರುಗಡೆ ಪ್ಲಸ್ ಲೆಫ್ಟ್ ರೈಟ್ಗೆ 40-60 ಸೈಟ್ಗಳಿರುವಂಥ ಜಾಗ ಇದು. ಸೊ ಹಾಗಾಗಿ ನಿಮಗೆ ವಿಶಾಲವಾದ 40 ಅಡಿ ರಸ್ತೆ ಇದೆ. ಸೊ ಈ ಮನೆ 20/30. ಆಮೇಲೆ ಮುಡಾ ಸೈಟ್, ಇದು ಸರ್ಕಾರದಿಂದ ಅಲಾಟ್ ಆಗಿರೋ ಸೈಟ್. ಇದು 3 BHK ಡ್ಯೂಪ್ಲೆಕ್ಸ್ ಹೊಸ ಮನೆ. ಸೊ ನಿಮಗೆ ಈಗ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಇದು. ಸೊ ಕಂಪ್ಲೀಟ್ ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿ ಬಳಸಿದ್ದಾರೆ. ನೋಡ್ಬೋದು, ನಿಮಗೆ ಕಿಟಕಿಗಳೆಲ್ಲ, ವಿಂಡೋಸ್ ನಾರ್ಮಲಿ ಒಂದು 4 ಫೀಟ್ ಇಡ್ತಾರೆ. ಇವರು 6 ಅಡಿ ಕಿಟಕಿ ಇಟ್ಟಿದ್ದಾರೆ. ಪ್ಲಸ್ ಡೋರ್ ಸಹಿತನೂ ವಿಶಾಲವಾಗಿದೆ. ನಿಮಗೆ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಕಂಪ್ಲೀಟ್ ಟೀಕ್ವುಡ್ ಫ್ರೇಮ್ ಮತ್ತು ಡೋರ್ ಬಳಸಿದ್ದಾರೆ. ಎಲ್ಲ ವಿಂಡೋಸ್, ಡೋರ್ಸ್, ಫ್ರೇಮ್ ಕಂಪ್ಲೀಟ್ ಟೀಕ್ವುಡ್ ವಿತ್ ಗ್ರಾನೈಟ್ ಫ್ಲೋರಿಂಗ್. ಏನು ನಾವು ಲಿವಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಈ ಮನೆ ನಾನು ಹೇಳ್ದಂಗೆ ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿ ಬರುತ್ತೆ. ವೆರಿ ಕ್ಲೋಸ್ ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಹತ್ತಿರವಾಗಿರುವಂಥ ಪ್ರಾಪರ್ಟಿ ಇದು. ಸೊ ಲಿವಿಂಗ್ ಏರಿಯಾ ತೋರಿಸ್ತೆ. ಇದು ಪೂಜಾ ಮನೆ. ಕಂಪ್ಲೀಟ್ ಟೀಕ್ವುಡ್ ಕಾರ್ವಿಂಗ್ ಮಾಡಿದ್ದಾರೆ. ವಿಘ್ನೇಶ್ವರಂದು ಕೆತ್ತನೆ ಇದೆ. ಭಾಳ ಅಚ್ಚುಕಟ್ಟಾಗಿ ಈ ಮನೆನ ಕಟ್ಟಿದ್ದಾರೆ. ಅಂದರೆ ಸ್ಪೇಸ್ ಯೂಟಿಲೈಸೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಫಾಲ್ ಸೀಲಿಂಗ್. ಇದು ಈಸ್ಟ್ ಫೇಸಿಂಗ್ ಸೈಡ್, ಈಸ್ಟ್ ಸೌತ್ ಕಾರ್ನರ್. ಸೊ ಈಸ್ಟ್ಗೆ ಬಾಗಿಲಿಟ್ಟಿದ್ದಾರೆ. ಇದು TV ಕ್ಯಾಬಿನೆಟ್. ಸೊ ನಿಮಗೆ ಇದು ಕಿಚನ್ ಏರಿಯಾ. ಎಲ್ ಶೇಪಲ್ಲಿ ನಿಮಗೆ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಹಾಗೂ 2 ಕಡೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ, ಲೆಫ್ಟ್ ಮತ್ತು ರೈಟ್ಗೆ. ಪ್ಲಸ್ ಮೇಲ್ಗಡೆ ಸ್ಟೋರೇಜ್ ಏರಿಯಾ ಇದೆ. ಸೊ ಇಲ್ಲಿ ನಿಮಗೆ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಗ್ರೌಂಡ್ ಫ್ಲೋರ್ಲಿರೋ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಸೊ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಮನೆನ. ಇದನ್ನು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇದೆ. ಅಂದರೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ದಾರೆ. ಆಮೇಲೆ ಇರೋ ಜಾಗದಲ್ಲಿ ನಿಮಗೆ ಸ್ಪೇಷಿಯಸ್ ಆಗಿ ಈ ಮನೆನ ಕಟ್ಟಿದ್ದಾರೆ. ಸೊ ಇದು ರೂಮ್ ನಂಬರ್ 1. ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಹಾಗೂ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಇಲ್ಲೊಂದು ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ಬಾತ್ರೂಮ್ ಬೇಸಿಕಲಿ. ಸೊ ಎಲ್ಲ ಜಾಗ್ವಾರ್ ಹಾಗೂ ಗ್ರೋಹೆ ಬಾತ್ರೂಮ್ ಫಿಟ್ಟಿಂಗ್ಸ್ನ ಫಿಟ್ ಮಾಡಿದ್ದಾರೆ. ನೋಡ್ಬೋದು, ಸೀಲಿಂಗ್ವರೆಗೂ ನಿಮಗೆ ಟೈಲ್ಸ್ ಬಳಸಿದ್ದಾರೆ. ಸೊ ಕ್ಲೀನಿಂಗಿಗೆ ಈಸಿ ಆಗುತ್ತೆ. ಬೇಸಿಕಲಿ ಬಾತ್ರೂಮ್ಗೆ ಜಾಸ್ತಿ ಗಲೀಜಾಗಿರೋದ್ರಿಂದ ಕ್ಲೀನಿಂಗ್ಗೆ ಟೈಲ್ಸ್ ಇದ್ದರೆ ಕ್ಲೀನ್ಗೆ ಅನುಕೂಲ ಆಗುತ್ತೆ. ಸೊ ಇದೊಂದು ವಾಷಿಂಗ್ ಮೆಷಿನ್ ಏರಿಯಾ ಮಾಡಿದ್ದಾರೆ. ಇಲ್ಲಿ ನಿಮಗೊಂದು ವೆಂಟಿಲೇಷನ್ ಪಾಯಿಂಟ್ ಮಾಡಿದ್ದಾರೆ. ಸೊ ಯಾವಾಗಲೂ ಇದನ್ನು ತಕ್ಕೊಂಡು ಇಟ್ಕೋಬೋದು, ಸ್ಟೀಲ್ ಡೋರ್ನ. ಸೊ ಗಾಳಿ ಬೆಳಕು ಎರಡೂ ಬರ್ತಾ ಇರುತ್ತೆ. ಸೊ ನಾವು ಗ್ರೌಂಡ್ ಫ್ಲೋರಲ್ಲಿ ಕಿಚನ್ ನೋಡಿದ್ವಿ, ದೇವ್ರ ಮನೆ, ಲಿವಿಂಗ್ ಏರಿಯಾ, 1 ಬೆಡ್ರೂಮ್ ಹಾಗೂ ಕಾಮನ್ ಬಾತ್ರೂಮ್ ಪ್ಲಸ್ ಯುಟಿಲಿಟಿ ಏರಿಯಾ ನೋಡಿದ್ವಿ. ಸೊ ನೋಡ್ಬೋದು, ಕಂಪ್ಲೀಟ್ ಗ್ರನೈಟ್ ಸ್ಟೆಪ್ಸ್ ಬಳಸಿರೋ. ಸೊ ಇದ್ರ ಮೇಲ್ಗಡೆ ಒಂದು ಗ್ಲಾಸ್ ಬರುತ್ತೆ. ಸೊ ಮೇಲ್ಗಡೆ ನಿಮಗೆ ಸ್ಕೈಲಿಟ್ ಕೊಟ್ಟಿದ್ದಾರೆ ವಿತ್ ಕಂಪ್ಲೀಟ್ ಸ್ಟೀಲ್ ರೇಲಿಂಗ್ಸ್ ವಿತ್ ಗ್ಲಾಸ್.
ಸೊ ನಾವೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಸೊ ಇದು ನಿಮಗೆ ಕಾಮನ್ ಏರಿಯಾ. ಇಲ್ಲಿಗೂ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ನಾನು ಹೇಳ್ದಂಗೆ ಈ ಮನೆ 3 BHK ಡ್ಯೂಪ್ಲೆಕ್ಸ್, ಹೊಸ ಮನೆ, ಕಾರ್ನರ್ ಮನೆ. ಸೊ ಇದು 2ನೇ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇರೋದು. ಈ 2ನೇ ಬೆಡ್ರೂಮ್ ಸಹಿತನೂ ವಿಶಾಲವಾಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡ್ರೂ ಸಹಿತ ನಿಮಗೆ ಓಡಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಇಲ್ಲಿ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ. ನಾನು ಹೇಳ್ದಂಗೆ ಎಲ್ಲ ಬ್ರ್ಯಾಂಡೆಡ್ ಬಾತ್ರೂಮ್ ಫಿಕ್ಚರ್ಸ್ ಫಿಟ್ ಮಾಡಿದ್ದಾರೆ. ಸೊ ಇದು ಬಾಲ್ಕನಿ ಏರಿಯಾ. ಒಂದು ಸ್ಮಾಲ್ ಸಿಟ್ಔಟ್ ಜಾಗ ಕೊಟ್ಟಿದ್ದಾರೆ. ಇದು ಆ್ಯಂಟಿಸ್ಕಿಡ್ ಟೈಲ್ಸ್ ಬಳಸಿದ್ದಾರೆ. ಕಂಪ್ಲೀಟ್ ನಾನು ಹೇಳ್ದಂಗೆ ಟೀಕ್ವುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರೆನೈಟ್ ಫ್ಲೋರಿಂಗ್. ಸೊ ಇದು 3ನೇ ಬೆಡ್ರೂಮ್ ತೋರಿಸ್ತಾ ಇರೋದು ನಿಮಗೆ. ಸೊ ಕಾರ್ನರ್ ಆಗಿರೋದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ರೀತಿ ಅಡಚಣೆ ಇಲ್ದಂಗೆ ನಿಮಗೆ ಅನುಕೂಲ ಇದೆ. ಸೊ ಎದುರುಗಡೆನೂ ನಿಮಗೆ ಕಿಟಕಿ ಇಟ್ಟಿದ್ದಾರೆ. ರೈಟ್ ಸೈಡ್ಗೆ ಏನು ನೋಡ್ತಾ ಇದೆ ಅಲ್ಲೂ ಕಿಟಕಿ ಇಟ್ಟಿದ್ದಾರೆ. ಸೊ ಕಾರ್ನರ್ ಇರೋದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಮನೆಗೆ. ಸೊ ಇದಕ್ಕೂ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮೇಲ್ಗಡೆ ಸ್ಟೋರೇಜ್ ಯೂನಿಟ್ ಇದೆ. ಸೊ ಇಲ್ಲೊಂದು ನಿಮಗೊಂದು ಸ್ಟಡಿ ಯೂನಿಟ್ ಥರ ಒಂದು ಟೇಬಲ್ ಥರ, ಅಂದರೆ ಅದನ್ನು ಕ್ಲೋಸು ಮಾಡ್ಬೋದು, ಓಪನ್ನು ಮಾಡ್ಕೋಬೋದು. ಸೊ ಇಲ್ಲಿ ಒಂದು ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್, ಶವರ್, ಕಂಪ್ಲೀಟ್ ರೂಫ್ವರೆಗೂ ಟೈಲ್ಸ್. ಭಾಳ ಅಚ್ಚುಕಟ್ಟಾಗಿ 2030ಲಿ ಕಾರ್ನರಲ್ಲಿ ಯಾವ ರೀತಿ ಕಟ್ಟಬೇಕು ಆ ರೀತಿ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ನೋಡ್ಬೋದು, ಇದು ದೇವ್ರ ಮನೆ. ಸೊ ನಾವೀಗ ಟೆರೇಸ್ ಏರಿಯಾಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಕಂಪ್ಲೀಟ್ ಡಿಸೈನರ್ ಪೇಂಟ್ ಬಳಸಿದ್ದಾರೆ. ಸೊ ನಾವೀಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಇದು ಟೆರೇಸ್ ಏರಿಯಾ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಈ ಮನೆ 3 BHK ಡ್ಯೂಪ್ಲೆಕ್ಸ್ ಈಸ್ಟ್ ಸೌತ್ ಕಾರ್ನರ್ ಸೇಲ್ಗಿದೆ. ಸೊ ಅದೇ ನಿಮಗೆ ಎದುರುಗಡೆ ಕಾಣ್ತಾ ಇರೋದೆ NPS. ಸೊ ಈಸ್ಟ್ ಸೌತ್ ಕಾರ್ನರ್ 3 BHK ಡ್ಯೂಪ್ಲೆಕ್ಸ್ ಹೌಸ್ ಹೊಸ ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನಮಸ್ಕಾರ.